ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೆರೆ ಅವರ ಯೂಟ್ಯೂಬ್ ಚಾನಲ್. ಒಂದು ವಿಡಿಯೋ ಪ್ಲೇ ಮಾಡ್ತೀನಿ, ಅದು ನೋಡ್ಕೊಂಡು ಬನ್ನಿ ಸ್ನೇಹಿತರೆ. ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಒಳ್ಳೆ ಮಾತಾಡ್ತಾನೆ. ನಾನು ಬೈದ್ನಾ ಇರಿ ನಾನು ಬೈದ್ನಾ ನಾನು ಮಾತಾಡ್ತಾ ಇದ್ದೀನಿ. ಏನೋ ಅನ್ನ ಸರ್ ಅವ್ರಿಗೆ ನಾನು ಮಾತಾಡ್ತಾ ಇದ್ದೀನಿ. ತಗೋ ನನ್ನ ಐಡಿ. ಒಂದು ಸರ್ ನನ್ನ ಐಡಿ ತಗೊಳ್ಳೋ. ನಿನ್ನ ಡೌಟ್ ಇದ್ರೆ ತಗೊಳ್ಳೋ ಐಡಿ. ಏನಕ್ಕೆ ನೀನು ಡ್ಯೂಟಿ ಮಾಡ್ತಾ ಇದೀಯ ನನಗೆ ಅದು ರೀಸನ್ ಕೊಡು. ನಿನ್ಗೆ ಕೋರ್ಟಿಂದ ಆರ್ಡರ್ ಆಗಿದೆ ತಾನೆ ಡ್ಯೂಟಿ ಮಾಡಕ್. ಲಾಗಿಂಗ್ ಅಲ್ಲಪ್ಪ, ನೀನು ಡ್ಯೂಟಿ ಮಾಡಂಗಿಲ್ಲ. ಓಪನ್ ಮಾಡು. ನನ್ನ ಮೊಬೈಲ್ ಮುಟ್ಟಲ್ಲ, ನೀನೇ ಓಪನ್ ನೋಡಿ ಸರ್. ಮೊಬೈಲ್ ಮುಟ್ಟಿದ್ದ ಸರ್, ನನ್ನ ಗಾಡಿ ಮುಟ್ಟಿದ್ದ ಮೊಬೈಲ್ ಮುಟ್ಟಿದ್ದ. ಅದನ್ನ ನಾನು ಕೇಳ್ತಾ ಇರೋದು. ನಾನು ಗಾಡಿ ಮುಟ್ಟಿದ್ನ ಏನ್ ಮುಟ್ಟಿದ್ದೆ ನೀನ್ ಮಾಡ್ತಾರ ತಪ್ಪಲ್ವೇನೋ. ಹೇಗಪ್ಪ ನೀನು ಪ್ರಾಬ್ಲಮ್ ಅದೇ ನಿಮ್ದೇನು ತಪ್ಪಿಲ್ಲ. ನಾನು ಕೇಳ್ತಾ ಇರೋದು ಪರ್ಮಿಷನ್ ಇಲ್ಲ. ಕೋರ್ಟಲ್ಲಿ ಆರ್ಡರ್ ಆಗ್ಬಿಡೈತೆ ನೋಡು. ಓಡೋಗ್ತೇವೆ. ಒಂದ್ ನಿಮಿಷ ಇರೋ. ಹೊಡೆದ್ವಾ ಸರ್ ನನಗೆ? ಇಲ್ಲ ಬೈದ್ವಾ? ಏನಾರು ಬೈದ್ನಾ ಸರ್ ನಾನು? ಸರ್ ನಾನು ಬೈದ್ನಾ ಅವನಿಗೆ ಏನಾರ ಇದೆ? ಒಂದ್ ನಿಮಿಷ ಇರಿ. ತಮಿಳ್ನಾಡು ಗಾಡಿ ಇವನು ಇಂಡಿಯಾವನು. ಒಂದ್ ನಿಮಿಷ ಇರ. ಇವನು ಇಂಡಿಯಾವನು ಇರೋ. ಇಂಡಿಯಾವನು ಗಾಡಿ ಬಂದು PN. ನಾಳೆ ಡ್ರೈವರ್ಗಳಿಗೆ ಇರಪ್ಪ. ಒಂದ್ ನಿಮಿಷ ಇರೋ. ಏನು ಮಾಡಲ್ಲ ಇರೋ. ಏನು ಮೊಬೈಲ್ ಬಿಟ್ಟಲ್ಲ ಇರೋ. ಮೊಬೈಲ್ ಕಿಟ್ಕೊಳ್ಳಲ್ಲ ಇರೋ. ನಾನಾಗ ಮೊಬೈಲ್ ಕಿಟ್ಕೊಳ್ಳಿ. ನಿಂದು ಕ್ಯಾನ್ಸಲ್ ಮಾಡಬೇಡ. ಇದು ಮಾಡಿ ಏನು ಮಾಡು ಟ್ರಿಪ್ ಎಂಡ್ ಮಾಡು. ನೋಡ್ರಿ ನೋಡ್ರಿ 2800 ರೂಪಾಯಿ ದುಡ್ದವನೆ ಅವನು. ನಾವು ಬರೀ 250 ರೂಪಾಯಿ ದುಡ್ದಿದ್ದೀವಿ. ನಿಲ್ಸ ಗಾಡಿ. ನೋಡಿರಲ್ಲ ಸ್ನೇಹಿತರ ವಿಡಿಯೋ. ಇದು ನಮ್ಮ ಬೆಂಗಳೂರಲ್ಲೇ ಇಲ್ಲ ಮೈಸೂರಲ್ಲಿ ಆಗಿರ್ತಕ್ಕಂಥ ಘಟನೆ. ಗೊತ್ತಿಲ್ಲ ಎಲ್ಲಿ ಅಂತ, ಬಟ್ ರೈಡರ್ ಹಿಡ್ಕೊಂಡು ತೊಂದರೆ ಕೊಡ್ತಾ ಇದ್ದಾರೆ. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ಮಾತಾಡೋಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ವಾಚ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಹಾಗೆ ಪಕ್ಕದಾಗಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಎಲ್ಲ ನಮ್ಮ ವಿಡಿಯೋ ನೋಟಿಫಿಕೇಶನ್ ಎವ್ರಿಡೇ ಇದೇ ಥರ ಬರ್ತಾ ಇರುತ್ತೆ. ಹೀಗೆ ವಾಚ್ ಮಾಡಿ. ನಾವು ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಏನೇ ಬಂದರೂ ಹೊಸದಾಗಿ ತಿಳಿಸ್ಕೊಡ್ತಾನೆ ಇರ್ತೀವಿ ಎವ್ರಿಡೇ. ನಿಮ್ಮ ಸಪೋರ್ಟ್ ಇರಲೇಬೇಕು ನಮಗೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಸ್ನೇಹಿತರ ವಿಡಿಯೋ ಸ್ಟಾರ್ಟ್ ಮಾಡೋಣ. ಪಾಪ ಬೈಕ್ ಟ್ಯಾಕ್ಸಿ ಮಾಡ್ಕೊಂಡು ಅವ್ನ ಪಾಡಿಗೆ ಅವ್ನು ಹೋಗ್ತಾ ಇರ್ತಾನೆ. ಸುಮ್ಮನೆ ಮತ್ತೆ ಆಟೋದವ್ರು ಹಿಡ್ಕೊಂಡ್ಬಿಟ್ಟು 3-4 ಜನ ಅವನಿಗೆ ತೊಂದರೆ ಕೊಡ್ತಾ ಇದ್ದಾರೆ. TN ಗಾಡಿ ಓಡಿಸ್ತಾ ಇದೆಯಾ ನೀನು? ಹಿಂದಿಯವನು ಅವನು ಹೇಳ್ತಾ ಇದೆ, ನಾನು ಕನ್ನಡ ಬರುತ್ತೆ ಸ್ವಾಮಿ, ನಾನು ಕನ್ನಡ ಮಾತಾಡ್ತೀನಿ ಅಂತವ. ಯಾರೇ ಆಗಲಿ, ಕನ್ನಡ ಬರಲಿ ಬಿಡಲಿ, ಎಲ್ಲ ಮನುಷ್ಯರು ತಾನೆ, ಎಲ್ಲ ಭಾರತೀಯರು. ಎಲ್ಲರಿಗೂ ಎಲ್ಲಿ ಬೇಕಾದ್ರೂ ಹೋಗಿ ದುಡ್ಕೊಂಡು ತಿನ್ನೋ ಅಧಿಕಾರ ಇದೆ. ಇವತ್ತು ನಮ್ಮ ಕನ್ನಡದವರು ಹೊರಗಿನ ರಾಜ್ಯಗಳಿಗೆಲ್ಲ ಹೋಗಿ ಎಷ್ಟು ಜನ ಅವ್ರಿಗೆ ಕಂಫರ್ಟಬಲ್ ಝೋನ್ ಇರೋ ಜಾಗದಲ್ಲಿ ಜೀವನ ಮಾಡ್ತಾ ಇಲ್ವ? ಹಂಗಾರೆ ಇವತ್ತು ಯಾರು ಹಂಗಾರೆ ಕರ್ನಾಟಕಕ್ಕೆ ಬಂದು ಯಾರು ಜೀವನ ಮಾಡಂಗೇ ಇಲ್ವಾ? ಇವ್ರದ್ದು ಏನು ಪ್ರತಿನಿತ್ಯ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳ ಮೇಲೆ ಒಂದಲ್ಲ ಒಂದು ರೀತಿ ತೊಂದರೆ ಕೊಡ್ತಾನೆ ಇದ್ದಾರೆ ಆಟೋ ಡ್ರೈವರ್ಸು. ಯಾರೂ ಕೇಳ್ತಾ ಇಲ್ಲ. ಇವತ್ತು ಇವ್ರು ಮಾತ್ರನೇ ಕ್ವಶನ್ ಮಾಡ್ತಾ ಇರೋದು. ಇವತ್ತು ಕೋರ್ಟಿಂದ ಆದೇಶ ಆಗಿದೆ, ಏನು ಕೇಳಬೇಡಿ, ಯಾರನ್ನೂ ಬೈಕ್ ಟ್ಯಾಕ್ಸಿ ರೈಡರ್ಸ್ ತೊಂದರೆ ಕೊಡಬೇಡಿ, ಕಿತ್ಕೋಬೇಡಿ ಅಂತ ಎಷ್ಟು ಹೇಳಿದ್ರು ಕೇಳಲ್ಲ. ಪ್ರತಿನಿತ್ಯ ಒಂದಲ್ಲ ಒಂದು ವಿಡಿಯೋ ಮಾಡ್ತಾರೆ, ರೈಡರ್ಸ್ಗೆ ಬೈಯೋದು ಮತ್ತು ಅವರು ವಿಡಿಯೋ ಅಪ್ಲೋಡ್ ಮಾಡೋದು. ಅವ್ರು ಯಾರೋ ಹೇಳ್ತಾರೆ 2200 ರೂಪಾಯಿ ಮಾಡಿದ್ದಾನೆ ಇವನು, ನಾವು 250 ರೂಪಾಯಿ ಮಾಡಿಲ್ಲ ಅಂತಾರೆ. ನಿಮ್ಮ ಕೈಲಿ ಎಲ್ಲಿ ಮಾಡೋಕ್ಕಾಗತ್ತೆ ಸ್ವಾಮಿ? ಈ ಥರ ಮಾಡೋರ್ನೆಲ್ಲ ಅಮಾಯಕರು ನಡ್ಕೊಂಡು ಬೆಳಗಿಂದ ಸಾಯಂಕಾಲ ತನಕ ಹೊಟ್ಟೆ ಉರಿಸ್ತಾ ಇರ್ತಾರೆ. ಅವ್ರಿಗೆ ಕೆಲಸ ಮಾಡೋಕ್ಕೆ ಬರಲ್ಲ. ನೀವು ಆಟೋ ಓಡಿಸ್ಕೊಂಡು ಈ ಥರ ಕೆಲಸ ಮಾಡೋಕ್ಕೆ ಬರ್ತೀರಿ ನೀವು. ರೈಡರ್ಸ್ಗಳಿಗೆ ತೊಂದರೆ ಕೊಟ್ಕೊಂಡು ಕೆಲವೊಬ್ಬರು ಆಟೋ ಡ್ರೈವರ್ಸ್ಗಳು ಮಾಡೋರು ನಿಯತ್ತ ಕೆಲಸ ಮಾಡೋರು ತುಂಬ ಜನ ಇದ್ದಾರೆ. ಆಟೋ ಡ್ರೈವರ್ಸ್ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಕೆಲವೊಂದಿಷ್ಟು ಜನ ಇದ್ದಾರೆ, ನಾನು ಎಲ್ಲ ಕಡೆ ಈ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಪರ್ಟಿಕ್ಯುಲರ್ ಮೆನ್ಷನ್ ಮಾಡಿ. ಕೆಲವೊಂದಿಷ್ಟು ಆಟೋ ಡ್ರೈವರ್ಸ್ ಮಾಡ್ತಕ್ಕಂಥ ಕೆಲಸಕ್ಕೆ ಇಡೀ ಆಟೋ ಡಿಪಾರ್ಟ್ಮೆಂಟಿಗೆ ಕೆಟ್ಟ ಹೆಸರು ಬರ್ತಾ ಇದೆ. ಈ ಥರ ಯಾರೋ ಮಾಡ್ತಾರಲ್ಲ ಈ ಥರ ಕೆಲಸ. ಅವ್ನು 2200 ಮಾಡಿ, ನಮ್ಗೆ 250 ಆಗಿಲ್ಲ. ನೀವು ಮಾಡಿ ಸ್ವಾಮಿ ನಿಯತ್ತಾಗೆ. ಬಾಡಿಗೆ ಬರೋ ಜಾಗದಲ್ಲಿ ಬರೋ ಬಾಡಿಗೆ ಎಲ್ಲ ತಗೊಂಡು 2000 ಅಲ್ಲ 4000 ಮಾಡ್ಬೋದು. ನಿಮಗೆ ಆ ಥರ ಎಲ್ಲ ಮಾಡೋಕ್ಕಾಗ್ತಾ ಇಲ್ಲ. ಯಾರೋ ಅಮಾಯಕ ಹುಡುಗರು ನಡ್ಕೊಂಬಿಟ್ಟು ಅವನ್ನ ಬೈಯೋದು, ಹೊಡೆಯೋದು, ಕಿತ್ಕೊಳೋದು, ತೊಂದರೆ ಕೊಡೋದು, ಇದೇ ಕೆಲಸ ನಿಮ್ಮ ಬೆಳಗಿಂದ ಸಂಜೆವರೆಗೂ. ಈ ಕೆಲಸ ಮಾಡಿದ್ರೆ ನಿಮಗೆ ಟೈಮ್ ಆಗೋಗುತ್ತೆ. ಇನ್ನು ಡ್ಯೂಟಿಯಲ್ಲಿ ಮಾಡ್ತೀರಿ ನೀವು. ಅವಾಗ 200 ಆಗಲ್ಲ, 100 ರೂಪಾಯಿ ಆಗಲ್ಲ. ರೋಡಿಗೆ ಬಂದ್ಮೇಲೆ ಸಿನ್ಸಿಯರಾಗಿ ಕೆಲಸ ಮಾಡಬೇಕು. ಕೆಲಸ ಮಾಡೋದು ಬಿಟ್ಬಿಟ್ಟು ಈ ಥರ ರೈಡರ್ಸ್ ತೊಂದರೆ ಕೊಟ್ಕೊಂಡು ಕೂತ್ಕೊಂಡು ಅವ್ನು ಅಷ್ಟು ಮಾಡ್ಯಾನೆ, ಇವ್ನು ಇಷ್ಟು ಮಾಡ್ಯಾನೆ, ನೀನು ಯಾರ ಇಲ್ಲಿ ಬಂದು ಡ್ಯೂಟಿ ಮಾಡೋಕ್ಕೆ, ನಿನಗೆ ಯಾರ ಪರ್ಮಿಷನ್ ಕೊಟ್ಟಿದ್ದು? ಹೈಕೋರ್ಟಿಂದ ಪರ್ಮಿಷನ್ ಆಗಿದೆ. ಕೇಸ್ ಕ್ಲಿಯರ್ ಆಗೋರ್ಗು ಯಾರೋ ತಡೆ ಹಿಡಿಯಂಗಿಲ್ಲ ಅಂತ ಪೊಲೀಸ್ನವ್ರಿಗೂ ಇನ್ಫಾರ್ಮ್ ಮಾಡಿದ್ದಾರೆ. ಆಟೋದವ್ರಿಗೂ ಎಷ್ಟು ಸರಿ ಹೇಳಿದ್ದಾರೆ. ಅಲ್ಲಿವರೆಗೂ ರನ್ ಆಗ್ತಾ ಇರಲಿ. ಯಾಕೆಂದರೆ ಇವತ್ತು ಕಂಪ್ನಿ ಸೋಷಿಯಲ್ ಸರ್ವಿಸ್ ಕೊಡ್ತಾ ಇರೋದು. ಯಾವುದೇ ಥರ ಕಮಿಷನ್ ತಗೊತಾ ಇಲ್ಲ ನಾವು. ಕಸ್ಟಮರ್ದಿಂದ ಬರ್ತಕ್ಕಂಥ ಪೇಮೆಂಟ್ ಡೈರೆಕ್ಟ್ ರೈಡರ್ಗೆ ಹೋಗ್ತಾ ಇದೆ. ಇದರಿಂದ ತುಂಬ ಜನ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದನ್ನು ಅಳವಡಿಸ್ಕೊಂಡಿರೋದ್ರಿಂದ ಬೈಕ್ ಟ್ಯಾಕ್ಸಿ ಜೀವನ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಸದ್ಯಕ್ಕೆ ನಾವು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದೀವಿ. ಯಾವುದೇ ಥರ ಕಮಿಷನ್ ಇಲ್ಲ. ಈ ಕೇಸ್ ಕ್ಲಿಯರ್ ಆಗಂಟ ಅಂತ ನಾವು ಕೋರ್ಟಿಂದ ಪರ್ಮಿಷನ್ ತಗೊಂಡು ಮಾಡ್ತಾ ಇದೀವಿ ಅಂತ ಅನೌನ್ಸ್ ಆಗಿದೆ. ಕ್ಲಿಯರ್ ಆಗಿ ಕೂಡ ಹೇಳಿದ್ದಾರೆ ಹೈಕೋರ್ಟಿಂದ ನ್ಯಾಯಾಧೀಶರು. ಪದೇ ಪದೇ ನೀವು ಯಾರು ಪರ್ಮಿಷನ್ ಕೊಟ್ಟಿದ್ದು? ಈಗ ನಿಮಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಬೈಕ್ ಟ್ಯಾಕ್ಸಿ ಹಿಡಿಯೋಕ್ಕೆ? ನಿಮಗೇನಾರು ಹೈಕೋರ್ಟ್ ಹೇಳಿದ್ಯಾ?
ಇಲ್ಲ ಯಾರು RTO ಪೊಲೀಸ್ ಅಧಿಕಾರಿಗಳು ಹೇಳಿದಾರಾ? ಇಲ್ಲ ಗೌರ್ಮೆಂಟ್ ನಿಮ್ಗೆ ಆರ್ಡರ್ ಮಾಡಿದ್ಯಾ ಬೈಕ್ ಟ್ಯಾಕ್ಸಿ ಮಾಡೋರೆಲ್ಲ ಹಿಡ್ಕೊಂಬಂದು ಸ್ಟೇಷನಿಗೆ ಕೊಡಿ ಅಂತಾನ? ನೀವು ಮಾಡ್ತಾ ಇರೋದು ಇಲ್ಲಿಗಲ್ಲು. ಫಸ್ಟ್ ಆಫ್ ಆಲ್ ನಿಮ್ಮನ್ನು ಕೇಳಬೇಕು, ಕ್ವಶನ್ ಮಾಡಿ ಎಲ್ಲರೂ ಇವತ್ತು ಪಬ್ಲಿಕ್ಕು. ನೀವು ಆ ರೈಡರ್ಸ್ ಇಟ್ಕೊಂಡು ಕೇಳ್ತೀರಾ ಪದೇ ಪದೇ, ಯಾರು ನೀನು ಮಾಡೋಕೆ ಹೇಳಿದ್ದು, ಯಾರು ಪರ್ಮಿಷನ್ ಕೊಟ್ಟಿದ್ದು ಅಂತವ. ಎಷ್ಟರ ಮಟ್ಟಿಗೆ ಸರಿ ಹೇಳಿದ್ದು? ನೀವು ಮಾಡೋ ಕೆಲಸ ಸಿನ್ಸಿಯರಾಗಿ ಮಾಡಿ, ನಿಯತ್ತ ಕೆಲಸ ಮಾಡೋಕ್ಕೂ ಬಿಡ್ತಾ ಇಲ್ಲ ದುಡ್ಕೊಂಡು ತಿನ್ನಕ್ಕೆ ಹುಡುಗರನ್ನ. ನಿಮಗೆ ಏನು ಅಂತ ಅನ್ಯಾಯ ಮಾಡಿದ್ದಾರೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಹೇಳಿ? ಅವ್ರ ಪಾಡಿಗೆ ಅವ್ರ ನಿಯತ್ತಾಗೆ ಅವ್ರ ಸಂಪಾದನೆ ಅವ್ರು ಮಾಡ್ಕೊಂಡು ದುಡ್ಕೊಂಡು ತಿನ್ನಕ್ಕೂ ನೀವು ಬಿಡಲ್ವಲ್ಲ. ಪ್ರತಿನಿತ್ಯ ಏನಾರು ಒಬ್ಬರಲ್ಲ ಒಬ್ರು ಹಿಡ್ಕೊಂಡು ಟಾರ್ಚರ್ ಕೊಡ್ತಾನೆ ಇರ್ತೀರ ಬೆಳಗಿನ ಸಂಜೆವರೆಗೂ. ಎಲ್ಲಿ ನೋಡಿದ್ರು ಇದೇ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ. ಇವತ್ತು ಮೈಸೂರಲ್ಲಂತೂ ವಿಪರೀತ ಆಗೋಗ್ಬಿಟ್ಟಿದೆ ನಿಜವಾಗ್ಲೂ. 2-3 ದಿವಸದಿಂದ ಮೈಸೂರಲ್ಲಿ ತುಂಬ ವಿಪರೀತ. ಯಾವ ರೈಡರ್ಸು ಡ್ಯೂಟಿ ಮಾಡೋಕ್ಕಾಗ್ತಾಯಿಲ್ಲ, ಅಷ್ಟು ಟಾರ್ಚರ್ ಕೊಡ್ತಾ ಇದ್ದಾರೆ. ತಿರ್ಗಾ ಬೆಂಗಳೂರಲ್ಲೂ ಇದೇ ಥರ ಆಗ್ತಾಯಿದೆ, ಅಲ್ಲಲ್ಲೇ ಹಾಸನಲ್ಲೂ ಕೂಡ ಹಿಡಿತಾ ಇದ್ದಾರಂತೆ. ಇಷ್ಟು ದಿವಸ ಬೆಂಗಳೂರಲ್ಲಿ ಮಾತ್ರ ಆಗ್ತಾಯಿತ್ತು ಅಂದ್ಕೊಂಡಿದ್ದು, ಇವಾಗ ನಮ್ಮ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಇದೇ ಥರ ಮಾಡ್ತಾ ಇದ್ದಾರೆ. ಎಲ್ಲ ಬೆಂಗಳೂರಲ್ಲಿ ಮಾಡೋದು ನೋಡ್ಕೊಂಡು ಇವತ್ತು ಜನಗಳು ಆಟೋ ಡ್ರೈವರ್ಸು ಈ ಥರ ಮಾಡ್ತಾ ಇದ್ದಾರೆ ಕಿರಿಕ್ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ. ನೀವು ಎಷ್ಟು ಮಾಡ್ತೀರೋ ಅಷ್ಟು ಪ್ರಾಬ್ಲಮ್ ನಿಮಗೆ ಆಗೋದು, ರೈಡರ್ಸ್ಗಂತೂ ಯಾವುದೇ ಕಾರಣ ಪ್ರಾಬ್ಲಮ್ ಆಗಲ್ಲ. ಇದು ಹೈಕೋರ್ಟ್ ಎಲ್ಲಿವರೆಗೂ ಹೋಗುತ್ತೋ ಕೇಸು, ಅಲ್ಲೆಲ್ಲ ಈ ವಾದ ವಿವಾದ ನಡೆಯುತ್ತೆ. ಈ ವಿಚಾರಗಳೆಲ್ಲ ಚರ್ಚೆ ಆಗೇ ಆಗುತ್ತೆ ಹೈಕೋರ್ಟಲ್ಲಿ ಮುಂದಿನ ದಿನಗಳಲ್ಲಿ. ಹಂಗಾಗಿ ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಲ್ಲ, ಅಫಿಷಿಯಲ್ ಆಗಿ ಪರ್ಮಿಷನ್ ಬಂದೇ ಬರುತ್ತೆ. ನೀವೆಷ್ಟು ತೊಂದರೆ ಕೊಡ್ತೀರಾ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ, ಅದು ನಿಮಗೆ ಎಫೆಕ್ಟ್ ಆಗುತ್ತೆ. ಅದಂತ ಕಟ್ಟಿಟ್ಟ ಬುತ್ತಿ ತಿಳ್ಕೊಂಬಿಡಿ. ನೀವು ಹೊತ್ಕೋಬೋದು. ಇವತ್ತು ನಾವೆಲ್ಲ ಈ ಥರ ಕಿರಿಕ್ ಮಾಡಿ ಬೈಕ್ ಟ್ಯಾಕ್ಸಿ ಸ್ಟಾಪ್ ಮಾಡಿಸ್ಬಿಟ್ರೆ ಎಲ್ಲ ಮಾಡೋದು ಬಿಟ್ಬಿಡ್ತಾರೆ ಅಂತ. ಯಾರೋ ಸ್ವಲ್ಪ ಜನ ಮಾಡೋದು ಬಿಡ್ಬೋದು, ಬಟ್ ಎಲ್ಲರೂ ಬಿಡಲ್ಲ ಆ ಥರ. ಯಾಕೆಂದರೆ ಅವ್ರಿಗಾದಂಥ ಕಮಿಟ್ಮೆಂಟ್ ಇರ್ತವೆ, ಅವ್ರಿಗೆ ಕಷ್ಟಗಳಿರ್ತವೆ. ನೀವು ಎದುರಿಸೋರಿಗೆ ಯಾರು ಬಿಡಲ್ಲ, ಕೆಲಸನ ಮಾಡೇ ಮಾಡ್ತಾರೆ. ಏಕೆಂದರೆ ಹೈಕೋರ್ಟಿಂದ ಆರ್ಡ್ರ್ ಇದೆ. ಸದ್ಯಕ್ಕೆ ಯಾರೋ ತಡಿಬಾರ್ದು, ಆಟೋ ಡ್ರೈವರ್ಸ್ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಮಾಡ್ತಾ ಇರಲಿ ಡ್ಯೂಟಿ ಅಂತವ. ಆ ಒಂದು ಧೈರ್ಯದ ಮೇಲೆ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅದೇನು ಪರ್ಮಿಷನ್ ಬರುತ್ತೋ ಬಿಡುತ್ತೋ ಅದು ಕೋರ್ಟಿಗೆ ಸಂಬಂಧಪಟ್ಟಿದ್ದು. ಅವ್ರು ಹೆಂಗೆ ಹೇಳ್ತಾರೋ ಕಾನೂನಿಗೆ ತಲೆ ಬಾಗಲೇಬೇಕು. ನೀವಂತೂ ಯಾವ ಕಾನೂನಿಗೂ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ಮರ್ಯಾದೆ ಕೊಡ್ತಾ ಇಲ್ಲ. ಅವ್ರು ಏನು ಹೇಳಿದ್ರು ಅವ್ರ ಮಾತು ಕೇಳ್ದಂಗೆ ನಿಮ್ಮದೇ ಆದಂಥ ಒಂದು ಗುಂಡಾಗಿರಿ ರೌಡಿಸಮ್ ಮಾಡ್ತಾ ಇದ್ದಾರೆ ಇವತ್ತು ಕರ್ನಾಟಕದಲ್ಲಿ. ಇದು ಎಲ್ಲಿವರೆಗೂ ನಡೀಲಿ. ಇದೆಲ್ಲ ಯಾವುದು ಪರ್ಮನೆಂಟ್ ಅಲ್ಲ. ಮುಂದಿನ ದಿವಸ ಎಲ್ಲ ಪಬ್ಲಿಕ್ಸ್ ರೈಡರ್ಸ್ ತಿರುಗಿ ಬಿದ್ದರೆ ನಿಮಗೂ ಕೂಡ ಶಿಕ್ಷೆ ಆಗೇ ಆಗುತ್ತೆ, ತಿಳ್ಕೊಂಬಿಡಿ. ಹಂಗಾಗಿ ಇವೆಲ್ಲ ಜಾಸ್ತಿ ದಿವಸ ನಡೆಯಲ್ಲ. ಸುಮ್ಮನೆ ರೈಡರ್ಗಳಿಗೆ ತೊಂದರೆ ಕೊಡ್ಕೊಂಡು ಪದೇ ಪದೇ ಏನಕ್ಕೆ ಈ ಥರ ಮಾಡ್ತಾರಂತ ಗೊತ್ತಿಲ್ಲ. ಒಂದು ಕನ್ನಡದವನಾಗಿರಲಿ, ಹಿಂದಿನವನಾಗಿರಲಿ, ತಮಿಳನವರಾಗಿರಲಿ, ಯಾರು ಆಗಿರಲಿ, ದುಡ್ಕೊಂಡು ತಿನ್ನೋಕೆ ಅಂತ ಬಂದ ನಿಯತ್ತಾಗೆ ತೊಂದರೆ ಕೊಡಬೇಡಿ. ಇವತ್ತು ಕರ್ನಾಟಕದಲ್ಲೂ ಕೂಡ ಬೇರೆ ಸ್ಟೇಟ್ಗಳಿಗೆಲ್ಲ ದುಡ್ಕೊಂಡು ತಿಂತಾರೆ, ಹೊರಗಿನ ದೇಶಗಳಲ್ಲಿ ಕೂಡ ದುಡ್ಕೊಂಡು ತಿಂತಾ ಇದ್ದಾರೆ. ಯಾರ್ಯಾರಿಗೆ ಎಲ್ಲೆಲ್ಲಿ ಕಂಫರ್ಟಬಲ್ ಇರುತ್ತೋ ಅಲ್ಲಿ ಹೋಗಿ ಜೀವನ ಮಾಡ್ತಾರೆ. ಹಂಗಂತ ಯಾರು ಕನ್ನಡದವ್ರು ಇಲ್ಲೇ ಇರಬೇಕು, ತಮಿಳವರು ಆಂಧ್ರದವ್ರು ಇಲ್ಲಿ ಬರೋಂಗಿಲ್ಲ, ಕನ್ನಡದವ್ರು ಬೇರೆ ಕಡೆ ಹೋಗಂಗಿಲ್ಲ ಅಂತ ಯಾವುದೇ ಒಂದು ಹಿಸ್ಟ್ರಿಲೂ ಕೂಡ ಬರೆದಿಲ್ಲ, ಎಲ್ಲೂ ಕೂಡ ಯಾರು ಹೇಳಿಲ್ಲ. ಯಾರು ಎಲ್ಲಿ ಬೇಕಾದ್ರೂ ಹೋಗಿ ಜೀವನ ಮಾಡ್ಬೋದು, ಆ ಅಧಿಕಾರ ಇದೆ ಎಲ್ರಿಗೂ. ಅದು ಬಿಟ್ಬಿಟ್ಟು ನೀವು ಪದೇ ಪದೇ ಈ ಥರ ಅಲ್ಲಿಂದ ಇಲ್ಲಿಗೆ ಯಾಕೆ ಬಂದೆ, ಇಲ್ಲಿ ಏನಕ್ಕೆ ಈ ಗಾಡಿ TN ಗಾಡೀಲಿ ಮಾಡ್ತಾ ಇದೀಯಾ, AP ಗಾಡೀಲಿ ಮಾಡ್ತಾ ಇದೀಯಾ, ಇವೆಲ್ಲ ಯಾರು ಕೇಳೋ ರೈಟ್ಸ್ ಇಲ್ಲ. ಇವತ್ತು ನೀವು ಕನ್ನಡದವ್ರಿಗೂ ತೊಂದರೆ ಕೊಡ್ತಾ ಇದ್ದೀರಾ, ಹೊರಗಿನವ್ರಿಗೂ ತೊಂದರೆ ಕೊಡ್ತಾ ಇದ್ದೀರಾ. ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಇದು ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ. ನೀವು ಮಾಡ್ತಕ್ಕಂಥ ಈ ಪ್ರಾಬ್ಲಮ್ ಪ್ರತಿಯೊಬ್ಬರಿಗೂ ಎಫೆಕ್ಟ್ ಆಗುತ್ತೆ. ಇದು ಪಬ್ಲಿಕ್ಸಿಂದ ಹಿಡಿದು ಎಲ್ಲರಿಗೂ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡು ನಿಮ್ಮ ಕೆಲಸ ನೀವು ಸಿನ್ಸಿಯರ್ ಡ್ಯೂಟಿ ಮಾಡಿ. ನಿಮ್ಮನ್ನು ಯಾರು ಕಿತ್ಕೊಂಡು ತಿಂತಾ ಇಲ್ಲ. ನಿಮಗೆ ಬರೋ ಆರ್ಡ್ರ್ ಬರ್ತಾ ಇದ್ದಾವೆ, ನೀವು ಮಾಡೋಕ್ಕೆ ರೆಡಿ ಇಲ್ಲ ಅಷ್ಟೇ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವು ಮಾಡೋಕ್ಕೆ ರೆಡಿ ಇಲ್ಲ ಅಂದರೆ ಬೈಕ್ ಟ್ಯಾಕ್ಸಿಯವ್ರಿಗೆ ಯಾಕೆ ತೊಂದರೆ ಕೊಡ್ತೀರಾ? ಬೈಕ್ ಟ್ಯಾಕ್ಸಿ ರೈಡರ್ಸ್ ಸ್ಟಾಪ್ ಮಾಡಿಬಿಟ್ರೆ ಅವರೇನು ಅದ್ರಲ್ಲಿ ಬರೋ ಆರ್ಡ್ರೆಲ್ಲ ನೀವೇ ಹೊಡೆದ್ಬಿಡ್ತೀರಾ? ಬರೋ ಅಷ್ಟು ಬಾಡಿಗೆ ನೀವೇ ಮಾಡೋಕ್ಕಾಗತ್ತಾ? ಖಂಡಿತ ಆಗಲ್ಲ. ಇವಾಗಿರೋ ಬಾಡಿಗೆನೇ ನೀವು ಮಾಡೋಕ್ಕಾಗ್ತಾ ಇಲ್ಲ. ಎಷ್ಟು ಆರ್ಡ್ರ್ ಬರುತ್ತೆ ಅವೇ ಸ್ಕಿಪ್ ಮಾಡ್ತಾ ಇರ್ತೀರ. ಹಂಗಾಗಿ ಸುಮ್ಮನೆ ಇವೆಲ್ಲ ಏನೋ ಒಂಥರ ಗುಂಡಗಿರಿ ಮಾಡಿಕೊಂಡು ನಿಮ್ಮ ಆಟಿಟ್ಯೂಡ ತೋರಿಸ್ತಾ ಇದ್ದೀರಾ ಇಲ್ಲ ಅಷ್ಟೇ, ಆಯಿತಾ? ಮುಂದಿನ ದಿನಗಳಲ್ಲಿ ಇದು ಪ್ರಾಬ್ಲಮ್ಮು ನಿಮಗೆ ಆಗುತ್ತೆ. ನಾವು ಎಷ್ಟು ಹೇಳಿದ್ರು ನೀವಂತೂ ಚೇಂಜ್ ಆಗ್ತಾ ಇಲ್ಲ, ಯಾರು ಕೂಡ ಮಾತು ಕೇಳ್ತಾ ಇಲ್ಲ. ಎಷ್ಟೋ ವಿಡಿಯೋ ಮಾಡ್ತಾರೆ, ಒಬ್ಬನೇ ಅಂತಲ್ಲ, ಇವತ್ತು ಯೂಟ್ಯೂಬರ್ಸ್ ತುಂಬ ಜನ ವಿಡಿಯೋ ಮಾಡ್ತಾನೆ ಇದ್ದಾರೆ. ಎವ್ರಿ ಡೇ ಈ ಥರ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ. ಆಟೋ ಡ್ರೈವರ್ಸು ಬೈಕ್ ಟ್ಯಾಕ್ಸಿ ಅವರಿಗೆ ತೊಂದರೆ ಕೊಡ್ತಾನೆ ಇದ್ದಾರೆ ಅಂತ. ಮೈಸೂರಲ್ಲಿ ಕೂಡ ಆಗಿರ್ತಕ್ಕಂಥ ಘಟನೆ ನೆನ್ನೆ ಗೊತ್ತಿರಬೇಕು. ಎಲ್ಲ FIR ಕೂಡ ಆಗಿದೆ. ಸುಮಾರು 60 ಬೈಕ್ ಹಿಡಿದು ರೈಲ್ವೆ ಸ್ಟೇಷನ್ ಹತ್ರ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಹಿಡ್ಕೊಟ್ಟಿದ್ದಾರೆ. ಈ ಅಧಿಕಾರನೇ ಇಲ್ಲ ಇವರಿಗೆ, ಬಟ್ ಯಾರು ಕೊಟ್ಟರು ಅಂತ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ತನಿಖೆ ಆದರೆ ಖಂಡಿತ ಎಲ್ಲ ಆಚೆ ಬಂದೇ ಬರುತ್ತೆ, ಯಾರ್ಯಾರು ಏನೇನು ಮಾಡಿದ್ರು ಅಂತವ. ಹಂಗಾಗಿ ಈ ಥರ ಮಾಡೋರಿಗೆಲ್ಲ ಶಿಕ್ಷೆ ಕೂಡ ಆಗಬೇಕಂತ ನಾವು ಕೂಡ ಹೇಳ್ತಾ ಇರ್ತೀವಿ. ಯಾಕೆಂದರೆ ಈ ಪರ್ಮಿಷನ್ ಇಲ್ಲ ಇವರಿಗೆ ಈ ಥರ ಎಲ್ಲ ಕೆಲಸ ಮಾಡೋಕ್ಕೆ. ಬಟ್ ಇವ್ರು ಮಾಡ್ತಿರೋದು ಇಲ್ಲೀಗಲ್ಲು. ಇದರಿಂದ ಇವ್ರಿಗೆ ಶಿಕ್ಷೆ ಆಗಲೇಬೇಕು ಮುಂದಿನ ದಿನಗಳಲ್ಲಿ ಖಂಡಿತ. ನೋಡೋಣ, ಕಾದು ನೋಡೋಣ ಏನಾಗುತ್ತೆ ಅಂತ. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಸದ್ಯಕ್ಕಂತೂ ಬೈಕ್ ಟ್ಯಾಕ್ಸಿ ರೈಡರ್ಸ್ ಎಲ್ಲೂ ನೆಮ್ಮದಿಯಾಗಿ ಡ್ಯೂಟಿ ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲ ಕಡೆ ಇವ್ರದೇ ಟಾರ್ಚರ್ ಆಗೋಗಿದೆ. ಓಕೆ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ ಫ್ರೆಂಡ್ಸ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.